ಈ ಅಪ್ಪ ಎಲೆಕ್ಷನ್ನು ಅಂತ ಹೇಳ್ಬಿಟ್ಟು ಬಡ್ಕೋತಿದ್ರತಾಗೆ ಎಲೆಕ್ಷನ್ ಎಲ್ಲ ಮುಗಿಸ್ಬಿಟ್ಬತ್ತಾಗೆ ನನ್ನ ಸೊಸೆ ಪೊದ್ದಿ ಅಂತೂನುವೆ ಅದೇನು ಎಲೆಕ್ಷನ್ನು ಕುಂತ್ರು ನಿಂತ್ರು ಜಪ ಮಾಡ್ತಿದ್ಲು. ಯವ್ವ ಹಂಗೋ ಹಿಂಗೋ ಹೊತ್ತಾಗೆ ಆ ಎಲೆಕ್ಷನ್ನ ಅದ ಮುಗಿಸಿದ್ದಾಯ್ತು. ಯಾವ ಎಲೆಕ್ಷನ್ ಹೋಗತ್ತಾಗೆ ಮಾಡಕ್ಕೆ ಆಮೇಲೆ ಇದ್ದೀರ ಎಲೆಕ್ಷನ್ ಹೆಂಗೋ ಅದ್ರ ತಕ್ಕನಂಗೆ ಗೆದ್ರೆ ಮುರುವಾದಿ, ಗೆಲ್ಲಿಲ್ಲ ಅಂದ್ರೆ ಆಯ್ತದ ನಮ್ಮ ಮನೆ ಬರಹ ಅಷ್ಟೇ. ನಾಳೆ ಇಣಿಕೆನಂತೆ ನಾನು ಬೇರೆ ಹೋಗ್ಬೇಕಂತ ಇಣಿಕೆಗೆ ಜೀವ ಡಗಡಗ ಅಂತದೆ. ಏನೇ ಆದ್ರೂ ಬೊದ್ರಮ್ಮಂಗಿರ ಅಂತ ಎಕ್ಸ್ಪೀರಿಯನ್ಸ್ ನನಗೈತೆ. ಇಲ್ಲ ಅದು ಬೇರೆ ಓಪನ್ ಬೇರೆ ಚಾಲೆಂಜ್ ಬೇರೆ ಮಾಡ್ಬಿಟ್ಟಿದೀವಿ, ಕಾಲಕ್ಕೆ ಬಿದ್ದುಬಿಡ್ತೀವಿ ಮನ ಮಕ್ಕಳು ಅಂತ ಹೇಳ್ಬಿಟ್ಟು. ಅಯ್ಯೋ ತಗ ಜಯಕ ಓ ಯಾರು ಈ ಕಿವುಡಮ್ಮ ಯಾಕೆ ಬಂದ್ಲಪ್ಪ? ಏನೇ ಹೇಳು, ನಮ್ಮ ಜನ ನೀಯೊತ್ತಿಲ್ದಿರೋ ಜನ ತಗ. ನೀಯೊತ್ತಿಲ್ದಿರೋ ಜನ ಅಲ್ಲ, ಅಷ್ಟು ಪಾರ್ಟಿ ಮಾಡಿದ್ರಿ, ಅಷ್ಟೆಲ್ಲನೂ ನೀವು ಆ ಪಾರ್ಟಿ ಖರ್ಚು ಮಾಡಿ ಏನೇನೋ ಮಾಡಿದ್ರಿ. ಕೊನೆಗುನ್ವೆ ಗೆಲ್ಲಿಲ್ವಲ್ಲ ಜಯಕ್ಕ. ಇದೇನಿದೆ ಅಡಬೈ ಆಗ್ತಾವಳಲ್ಲ ಮುದ್ಕಿ. ಇನ್ನು ನಾಳೆಕಿರೋದು ರಿಸಲ್ಟ್ ಆಗ್ಲೇನಿ ಅಡಬೈ ಆಗ್ತಾ ಇದೀಗ ನೋಡು. ನಿನ್ ದುಃಖ ನಂಗೆ ಅರ್ಥ ಆಯ್ತೈತೆ. ಅಯ್ಯೋ ಬಾಯ್ ಬಡ್ಕೊಂಡು ಇವಾಗ ಏನು ಪ್ರಯೋಜನ ಹೇಳು? ನಮ್ಮ ಜನಕ್ಕೆ ನಾವು ಯೋಸು ಸಹಾಯ ಮಾಡಿದ್ರು ಆಸೆ ನನಗೆ. ನೋಡ್ದ ನನ್ನ ಸ್ವಾತಿ ಅಂತೂ ಹಗಲು ರಾತ್ರಿ ನಿಮ್ಮ ಹಿಂದೆ ಬಿದ್ದು ಓಡಾಡಿದ್ದಕ್ಕೆ ಏನು ಸಿಕ್ತಿವತ್ತು ಲಾಭ ಹೇಳು ನೀನೇನು? ಏನು ಸಿಕ್ತು? 10 ಪೈಸೆದು ಏನೂ ಲಾಭ ಸಿಗ್ಲಿಲ್ವೇ? ಶಾನೇ ಬೇಜಾರಾಯ್ತೈತೆ ಕಣ್ಜಯಕ್ಕ ನನಗಂತೂ. ಏನೂ ಲಾಭ ಸಿಗ್ಲಿಲ್ವೇ ಅಂತ ಹೇಳ್ಬಿಟ್ಟು ಯಾವ ಪಾಟಿ ಬೇಜಾರಾಯ್ತೈತೆ ಗೊತ್ತೇ ನನಗೆ. ಲೇ ಕಿವುಡ್ಬುದ್ಕಿ, ಇನ್ನೂ ನಾಳೆಕಿರೋದು ರಿಸಲ್ಟು ನೀನು ನೋಡ್ದೇನು? ಭದ್ರಮ್ಮ ಹೂನಾರ ಹಾಕೊಂಡು ಊರು ತುಂಬ ಓಡಾಡ್ತಾವಳೆ. ಹೊರೊಳಿಯಂಗೇನು ಮೊದ್ಲೇನೆಯ ಎಲ್ಲ ಗೊತ್ತಂತೆ ಅವ್ನಿಗೆ. ಅದು ಎಂತೆಂತ ದೊಡ್ಡವರೆಲ್ಲನೂ ಶಾನೆ ಪರಿಚಯವಂತೆ, ದೊಡ್ಡವರೆಲ್ಲನೂ. ದೊಡ್ಡವರೆಲ್ಲರಿಂದನೇ ಎಲ್ಲ ಗೊತ್ತಾಗಿರೋದಂತೆ. ಆಗ್ಲೇ ಗೆದ್ಬಿಟ್ಟವಳೆ ಭದ್ರಮ್ಮ ಅಂತ ಊರಿಗೆ ಗೊತ್ತಾಗೋಗ್ಬಿಟ್ಟೈತಿ. ಯಾರೋ ದೊಡ್ಡ ಮನುಷ್ಯರೆಲ್ಲ ಪರಿಚಯ ಏನಂತೇಳು, ತಮ್ಮಂಗೆ ಅವಳಿಗೆ ಅಂತೀನಿ ತಮ್ಮಂಗೆ. ಅದಕ್ಕೆ ಎಲ್ಲ ತಿಳ್ಕೊಂಬಿಟ್ಟವ್ರ ತಗ. ಏನೇ ಹೇಳು ಜಯಕ್ಕ, ನಿನ್ನೂ ನಂಬ್ಕೊಬಿಟ್ಟು ನಾವು ನಿಮ್ಗೆ ಓಟ್ ಹಾಕ್ಬಿಟ್ಟು ನಾನು ನನ್ನ ಸೊಸೆ ನನ್ನ ಮಗ ಎಲ್ಲ ನಮ್ಗೇನು ಚೊಂಬೆನೆಯ ಇವನು ಮನೆಗೇನೆ ಹಾಕಿಸ್ಕೊಡ್ತೀಗ. ಮನೆ ಹಂಗೋ ಸರಿ ಇಲ್ಲ ನಮ್ದು ಕಟ್ಕೊಳ್ಳಿ ಅಂತ ಬಲಾಸೆ ಮಾಡಿಕೊಂಡಿದ್ದೆ ನಾನಂತೂ ಕಣವ. ಕೊನೆಗೂ ತೋಪಾಗ್ಬಿಟ್ಟಲ್ಲ ಕಣಕ್ಕ. ಅಯ್ಯೋ ಈ ಮನೆಯಾಳ ಪದ್ದಿಗೆ ಹೇಳ್ದೆ ಕಣಕ್ಕ, ಹೇಳ್ದೆ ಬ್ಯಾಡ ಈ ಎಲೆಕ್ಷನ್ ಸವಾಸ, ಜನ ನಾವು ಅನ್ಕೊಂಡಂಗಿಲ್ಲ, ಜನ ಎಲ್ಲ ಮೋಸ ಮಾಡ್ತಾರ ನಮ್ಗೆ ಅಂತ ಹೇಳ್ಬಿಟ್ಟು ಗಿಣಿಗೆ ಹೇಳ್ದೆ ಕಣಕ್ಕ. ಬ್ಯಾಡ ಸುಮ್ಕಿರು ಎಲ್ಲ ಮೋಸ ಮಾಡ್ತಾರ ಸುಮ್ಕಿರು ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮ ಪೊದ್ದಿ ನಂಬ್ಲೇ ಇಲ್ಲ. ನಮ್ಮ ಜನ ಕೈ ಎತ್ತುತ್ತಾರೆ ಅಂತ ಹೇಳ್ಬಿಟ್ಟು ಎತ್ತೇ ಬಿಟ್ರು ಕೈಯ. ನಮ್ಮನ್ ಕೈ ಎತ್ತುತ್ತಾರಲ್ಲ, ನಮಗೆ ಕೈ ಎತ್ಬಿಟ್ರು. ಎಷ್ಟು ದುಃಖ ಆಯ್ತಾಯ್ತು ನನಗೆ ಅಂದ್ರೆ, ನಮಗೆ ಸೊಯ್ಸಾಕಾಯ್ತಿಲ್ಲ ನನಗಂತೂ. ಯಾಕೆ ಬೇಕಿತ್ತಿಲ್ ನಿಂತ್ಕೊಳ್ಳೋದು? ಈಗ ಮನೆ ಮಕ್ಕಳು ಹೋಗ ಎಮ್ಮನ್ ಕಾಲೋಗಿ ಬೀಳ್ಬೇಕೆ? ಅಯ್ಯೋ ಏನ್ ಮಾಡೋದಪ್ಪ. ಬೇಜಾರು ಮಾಡ್ಕೊಂಡೇನು ಪ್ರಯೋಜನ ಇಲ್ಲ. ಊರಿಗೆ ಗೊತ್ತಾಯ್ತಲ್ಲ, ನೀರೆಲ್ಲ ನಿಲ್ಲಿಸ್ಬಿಟ್ರಿ. ತುಂಬ್ಕೊಂಡು ಕುಡಿಲಿ ಅವ್ರೇನಿ. ಹೋಗಿ ಭದ್ರಮ್ಮನ ಹೊಲ್ದಾಗ ಹಿಡ್ಕೊಂಬಿಟ್ಟು ಬಂದು ಕುಡಿಲಿ. ನೀವು ಯಾಕೆ ಕೊಟ್ಟರೆ ನಿಲ್ಲಿಸ್ಬಿಡಿ, ನನ್ನ ಮಾತು ಕೇಳಿ ನಿಲ್ಲಿಸ್ಬಿಡಿ. ಕೊಡಕ್ಕೆ ನೀವು ಹೋಗ್ಬೇಡಿ ಜನಗಳು ನೀರೆಲ್ಲನೂ. ದೊರಿದ್ರು ಜನ ಸೋಲಿಸ್ಬಿಟ್ರಲ್ಲ ನಿನ್ನ. ಬೋಲು ಬೇಜಾರಾಯ್ತಾಯ್ತು ಕಣವ್ ನಂಗಂತೂ ಮೊನ್ನೆಯಿಂದನೂ. ಎಲೆಕ್ಷನ್ನಾಗೆ ನೀನು ಓಡಾಡ್ಬೇಕಾರಿಂದನೂ ಮೊನ್ನೆಯಿಂದ ಬೇಜಾರಾಯ್ತಾಯಿದೆ. ಇವಾಗ ಅಕ್ಕಿ ಹಂಗೆ ಓಡಾಡ್ತೈತೆ. ಸೋತ್ರೆ ಏನು ಅಂತ ಅಂದ್ಕೊಂಡು ಸೋತೆ ಬಿಟ್ಟಲ್ಲ ನೀನು. ಹಲೋ ಮಗನೇ, ಎಲೆಕ್ಷನ್ನಾಗ ಇವಾಗ ಸೋತೋಗ್ಬಿಟ್ಟಲ್ವೇನ್ಲ ನಾವು? ಯಾಕ್ಲಾ ನಿಂತ್ಕೋಬೇಕಿತ್ತು ಎಲೆಕ್ಷನ್ಗೆ? ನೀನು ಎಂಡ್ರೋಗಿ ಹೇಳ್ದೆ ಕಣ್ಲ, ಬ್ಯಾಡಮ್ಮಿ ಪೊದ್ದಿ ಬ್ಯಾಡಮ್ಮಿ, ನಮ್ಮಂತರ್ಗೆಲ್ಲ ಎಲೆಕ್ಷನ್ನು ಬ್ಯಾಡಮ್ಮಿ ಅಂತ ಗಿಣಿ ಮರಿಗೆ ಹೇಳ್ದೆ ಕಣ್ಲ. ಬ್ಯಾಡ ಅಂತ ಹೇಳ್ಬಿಟ್ಟು ಕೇಳಲೇ ಇಲ್ಲ ಕಣ್ಲ, ಕೇಳಲಿಲ್ಲ. ದರಿದ್ರದೋಳು ನಿಲ್ಲಿಸ್ಬಿಟ್ಟು ನೋಡ್ಲ, ನನ್ನ ಸೋಲಿಸ್ಬಿಟ್ಲಲ್ವೇನ್ಲ ನನ್ನ. ಅಮ್ಮ ಇನ್ನು ಎಲೆಕ್ಷನ್ ರಿಸಲ್ಟ್ ಬರೋದು ನಾಳಿಕೆ, ಇವಾಗೆ ಸೋತ್ಬಿಟ್ಟೆ ಅಂತ ಬಾಯ್ ಬಿಡ್ಕತ್ತಿದ್ದಿಲ್ಲ. ಸುಮ್ ಕುತ್ಕ, ಯಾರೆಲ್ಲರೂ ನಿನ್ಗೆ ಸೋತೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಬದ್ರಿ ಊರ್ ತುಂಬಾ ಹಾರ ಹಾಕೊಂಡು ಓಡಾಡ್ತಿರ್ಬೇಕಾರೆ ಇನ್ನೇನ್ಲ ನೋಡ್ಬೇಕು ನಾನು? ಊರ್ ತುಂಬಾ ಹಾರ ಹಾಕೊಂಡೇನು ಎಲ್ಲರೂ ಅವಳಿಗೆ ವಿಸ್ ಮಾಡ್ತಾವ್ರಂತ ಆಗ್ಲೇನಿಯ. ಅಯ್ಯೋ ನನಗಂತೂ ಆಯ್ತಿಲ್ಲ ಕಣಪ್ಪ, ಆಯ್ತಿಲ್ಲ. ಈಗ ಮನೆ ಮಕ್ಕಳು ಹೋಗ ನನ್ನ ಗಂಡಿಂದ ಹೋಗ್ಬಿಟ್ಟು ಅವಳು ಕಾಲಿಗೆ ಬೀಳ್ಬೇಕೆ? ಹೇಳ್ದೆ ಪೊದ್ದಿಗೆ ಬ್ಯಾಡ್ವೆ ನನ್ನ ಮಾತು ಕೇಳೆ ಪೊದ್ದಿ ಅಂದ್ರೆ ಕೇಳಲಿಲ್ಲ. ಇಲ್ಲ ನೀನು ಎಂಡ್ರಲ್ಲಿ ಕೇಳ್ತಾಳೆ ಮಾತಾ, ನಿಲ್ಲಿಸ್ಬಿಟ್ಲು. ಅತ್ತೆ ನೀನೇ ಗೆಲ್ಲದು ಅಂತ ಆಯ್ತಲ್ಲಪ್ಪ. ಮಹಾ ಮಂಗಳಾರತಿ ನನಗೆ. ಅತ್ತೆ ಒಂದ್ 20,000 ಕಾಸು ಕೊಡಿ ಅತ್ತೆ, ಹೋಗ್ಬಿಟ್ಟು ಪಟಾಕಿ ತಗೊಬಿಟ್ಟು ಬರ್ತೀನಿ. ಡ್ಯಾಮ್ ಡುಮ್ ಅಂತ ನಾವು ಹೊಡೆದು ಬಿಡೋಣ. ಕೊಡ್ರಿ ತಗೊಬಿಟ್ಟು ಬರ್ತೀನಿ ಕಾಸ. ಲೇ ಮನೆಯಾಳಿ ಸುಣ್ಣ ಕುಂತಿದೀವಿಲಿ. ಇನ್ ಪಟಾಕಿ ಬೇರೆ ಹೊಡಿಯಕ್ ಹೋಯ್ತಲ್ಲ ಅಂತ ಪಟಾಕಿಯ ಯಾಕೆ? ಭದ್ರಮ್ಮಂಗೆ ಗೆದ್ದವಳೆ ಅಂತ ಹೇಳ್ಬಿಟ್ಟು ಪಟಾಕಿ ಹೊಡಿತೀಯೋ ನೀನು? ಇದೇನತ್ತೆ ಹಿಂಗಂತೀಯ? ಇನ್ನು ನಾಳೆ ರಿಸಲ್ಟ್ ಇರೋದು,
ನಾನು ಊರು ತುಂಬ ವಿಚಾರಿಸ್ಕೊಬಿಟ್ಟು ಬಂದೀನಿ, ಮನಮಂತಕ್ಕೆ ಹೋಗಿ ವಿಚಾರಿಸ್ಕೊಬಿಟ್ಟು ಬಂದೀನಿ. ಎಲ್ಲರೂ ದೇವ್ರಣೆ ಮಾಡ್ಬಿಟ್ಟು ಹೇಳಿದ್ರು ನಮ್ಗೇನಿಯ ಓಟ್ ಹಾಕಿರೋದು ಅಂತ. ಎಲ್ಲ ಓಟುಗಳು ನಮ್ಗೇನಿಯ ಬಿದ್ದಿರೋದು. ನೀವು ಸುಮ್ಕಿರ್ರಿ ಅತ್ತೆ. ನಮ್ಗಿನ್ನ ಗೊತ್ತಾ ನಿಮಗೆ, ನಾವೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಆಗ್ಲೇ ಗೊತ್ತಾಗೋಗ್ಬಿಟ್ಟೈತೆ. ನೋಡಿ, ಎಲೆಕ್ಷನ್ನು ನಾಳಿಕೆ ಏನಿ ಎಣಿಕೆ ಇದ್ರೂ ನನಗೆ ಪೂರ್ತಿಯಾಗಿ ನಂಬಿಕೆ ಐತೆ ನಾವೇನಿಯ ಗೆಲ್ಲೋದು. ಅವಳೇನು ಗೆಲ್ಲಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತೈತೆ. ನೀನು ಯಾಕತ್ತೆ ಸುಮ್ಮನೆ ಟೆನ್ಷನ್ ಮಾಡ್ಕತ್ಯಾ? ಈ ಪೊದ್ದಿ ಸುಮ್ಕೆ ಏನು ಪ್ಲಾನ್ ಮಾಡಿದ್ದಂಗೆ ಮಾಡಕ್ಕಿಲ್ಲ, ಸುಮ್ಕಿರು ಸಾಕ್ ಬುಚ್ಚೆ. ಅವನವನಂತಲ್ಲ ಆ ಬದ್ರಿ ತಮ್ಮ ದುಬೈಯಿಂದ ಬಂದವನಂತಲ್ಲ, ಅವನಿಗೆಲ್ಲ ಮೊದಲೇ ಫ್ರೆಂಡ್ಸ್ಗಳವ್ರಂತೆ. ಊರೂರು ತುಂಬಾನು ದೊಡ್ಡವರೆಲ್ಲ ಫ್ರೆಂಡ್ಸ್ ಅವ್ರಂತೆ. ಆ ದೊಡ್ಡವ್ರಿಗೆ ಎಲ್ರಿಗೂ ಆಗ್ಲೇನೇ ಗೊತ್ತಾಗೋಗ್ಬಿಟ್ಟೈತಂತೆ ಗೆದ್ದಿರೋದು ಬದ್ರಿನೇ ಅಂತ ಹೇಳ್ಬಿಟ್ಟು. ನಾನು ನಿಂತ್ಕೊಳ್ಳಲ್ವೇ ಪದ್ದಿ ಅಂತ ಹೇಳ್ದೆ. ನಾನು ಕೇಳಿದ್ರೆ ಯಾರನ್ನ, ಅದು ಬೇರೆ ಪಂಚಾಯಿತಿ ಮುಂದೆ ಓಪನ್ ಚಾಲೆಂಜ್ ಬೇರೆ ಹಾಕ್ಬಿಟ್ಟು ಬಂದಿದ್ದೀಗಲ್ಲೇ. ಮನೆ ಮಕ್ಕಳು ಕಾಲಕ್ಕೆ ಬಂದು ಬೀಳ್ತೀವಿ ಅಂತ. ಇವಾಗ ನಾನು ಬೀಳೋದು ಆಳು ಬಿದ್ದೋಗ್ಲಿ, ನಿಮ್ಮ ಮಾವಯ್ಯನೂ ಕರ್ಕೊಂಡೋಗೋಳು ಕಾಲಕ್ಕೆ ಬೀಳ್ಸಕ್ಕೆ ಹೊಟ್ಟುರಿತದೆ ನನಗೆ. ಅಯ್ಯೋ, ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಇವು. ಇವ್ರು ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅನ್ನಂಗೆ ಆಗೋಗ್ಬಿಟ್ಟೈತೆ ಇವ್ರ ಕತೆ ಅಂತೂ. ಅಯ್ಯೋ ಲೇ ಪದ್ದಿ, ಹೋಗತ್ತಾಗಿ ಆಳು ಬಿದ್ದು ಹೋಗತ್ತಾಗಿ ಸಾಕಾಗೋಗ್ಬಿಡ್ತು. ನಾಳೆ ಅಂತೂ ಎಣಿಕೆ ಗಿಣಿಕೆ ಎಲ್ಲ ಬರೋದೇ ಇಲ್ಲ ಕಣಮ್ಮಿ. ಈಗ ಹೋಗಿರೋ ಮಾನ ಮರುವದಿನೇ ಸಾಕು. ಇನ್ನೂ ಮಾನ ಮರುವದಿ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಯಾವ ಎಣಿಕೆ ಗಿಣಿಕೆ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ನಾನು ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ ಅಷ್ಟೇ. ನೆನೆಯ ನನ್ನ ಸೊಸೆನ ಕರ್ಕೊಂಡು ಹೋಗ್ಬಿಟ್ಟು ಓಡಾಡ್ಸಿ ಮಾನ ಮರುದಿ ಕಳೆದ್ಬಿಟ್ಟಲ್ಲೇ ಪೊದ್ದಿ. ಎಷ್ಟು ಅಂತ ಹೇಳ್ಬಿಟ್ಟು ಓಡಾಡಿಸ್ಬಿಟ್ಟೆ ನನ್ನ ಸೊಸೆಯ. ಅಂಗಡಿ ಎಲ್ಲ ಮುಚ್ಚಿಸ್ಬಿಟ್ಟು ಮಜ್ಜಿಗೆ ಅಂಗಡಿಯ ಓಡಾಡಿಸ್ಬಿಟ್ಟು ಕಳೆದ್ಬಿಟ್ಟಲ್ಲ ಎಲ್ಲ ಒಂದೇ ಕಿತ. ಮನೆ ಹಾಕಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾಮ ಹಾಕ್ಬಿಟ್ಟಲ್ಲ. ಹೋಗತ್ತಾಗಿ ಈ ಬದ್ರಿ ತಗೋ ಕೇಳಿದ್ರೆ ಆಯ್ತದ ಮನೆ ಹಾಕೊಡು ಅಂತ ಹೇಳ್ಬಿಟ್ಟು ಹಾಕೊಡ್ತಾಳ ಅವಳು. ಅವಳಿಂದ ತಿರ್ಗಾಡ್ತಿದ್ದಲ್ಲ, ಹೋಗು ಅಂತ ಉಗಿದ್ ಕಳ್ಸಕ್ಕಿಲ್ವಾ? ಹೋಗತ್ತಾಗೆ. ನನಗೆ ಹೆಂಗೆ ಆಗೋಗ್ಬಿಟ್ಟೈತೆ ಅಂದರೆ ಒಂಥರ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಅಯ್ಯ, ಇವ್ರು ಹಂಗೆ ಅದೇನೋ ಒಂಥರಲ್ಲ, ಏನು ತಿಳಿದಿದ್ದರು ಹಿಂಗೇನೇ ಬಾಯ್ ಬಡ್ಕಳಿ ಎಷ್ಟನ ಬಾಯ್ ಬಡ್ಕಳಿ, ಹೆಂಗನ ಬಾಯ್ ಬಡ್ಕಳಿ. ನನಗೇನಂತೆ ನಾಳೆ ರಿಸಲ್ಟ್ ಬರೋ ತನಕ ನಾನಂತೂ ಆರಾಮಾಗಿರ್ತೀನಿ. ಅಯ್ಯೋ, ನಿಮ್ಮ ಇದ್ರೆ ಇನ್ನೂ ಟೆನ್ಷನ್ ಆಯ್ತದ ನನಗೆ. ಅತ್ತೆ, ನೀವು ಬರಲೇಬೇಡ್ರಿ, ಹಿಂಗೆ ಕುಂತ್ಕೊಂಡ್ರಿ. ನನಗಂತೂ ನೀವು ಗೆದ್ದೇ ಗೆಲ್ತೀರ ನನ್ನ ನಂಬಿಕೆ ನನಗೈತೆ. ನಾನಂತೂ ನಾಳೆ ಪಟಾಕಿ ಹೊಡಿತೀನಿ. ನೀವು ಹೆಂಗನ ಮಾಡ್ಕೊಳ್ಳಿ, ಸುಮ್ಮನೆ ಹೋಗಿ ಅತ್ತಾಗೆ. ಲೋ ಮಗ, ಗೆಲ್ತೀವೇನ್ಲ? ನಿಜವಾಗ್ಲೂ ಗೆಲ್ತೀವೇನ್ಲ? ಅಮ್ಮ, ಪೊದ್ದಿನ ಕೇಳಬೇಕು. ಪೊದ್ದಿಗೆ ಗೊತ್ತಲ್ಲ, ನಿಮ್ಗೆ ಗೊತ್ತಲ್ಲ, ನಾನು ಎಲೆಕ್ಷನ್ಗೆ ಶಾನೆ ಬಂದಿದ್ದೀನ. ಆದರೆ ರಿಸಲ್ಟ್ ಅಂತೂ ಗೊತ್ತಾಗೋದು ನಾಳೆನೇ. ಸುಮ್ಕಿರು ಅಷ್ಟೇನೆ, ನಾಳೆನೇ ಎಲ್ಲ ಗೊತ್ತಾಗೋದು ನನಗೆ. ನಿನ್ಗೇನು ಗೊತ್ತಾಯ್ತದೆ? ನೀನು ಸುಮ್ಕಿರೋದು ಕಲ್ತ್ಕ. ಯೋನೋ ಕಣಪ್ಪ, ಯೋನೋ. ಕಾಲಿಗೆ ಬೀಳಿಲ್ಲ ಅಂದರೆ ಸಾಕೆಲ್ಲ ಹೋಗ್ಬಿಟ್ಟ ಬದ್ರಿ. ಕಾಲಿಗೆ ಬೀಳಿಲ್ಲ ಅಂದರೆ ಸಾಕು. ಹಲೋ, ನೀನು ಹೇಳಿದ್ದೆಲ್ಲ ಪಕ್ಕ ತಾನೇ? ಯಾವ ಮ್ಯಾಟ್ರ್ ಹೇಳ ಮಗ? ಅದೇ ಕಣ್ಲ, ನಮ್ಮ ಅಕ್ಕನೇ ನೀಗ ಎಲ್ಲದ ಬುದ್ರಮನಿ ಎಲೆಕ್ಷನ್ನಾಗೆ ಅಂತ ಹೇಳ್ದಲ್ಲ. ನೀನು ಎಲೆಕ್ಷನ್ನಾಗೆ ಎಲ್ಲ ಯಾರೋ ಗೊತ್ತಿನ್ಗು ಅಂತ ಹೇಳ್ಬಿಟ್ಟು ಕೇಳೊಂದಿದ್ದು ಕೇಳ್ದಲ್ಲ. ಸಾರಿ ಮಗ, ರಾತ್ರೆಲ್ಲ ಎಣ್ಣೆ ಹೊಡೆದ್ಬಿಟ್ಟಿದ್ದೆ ನಾನಂತೂ. ಬೆಳಿಗ್ಗೆ ಆದರೂ ಇರೋದಿರಲಿಲ್ಲ. ನೀನು ಏನು ಮಾತಾಡ್ದೋ ಬೆಳಿಗ್ಗೆ ತಗದು ಒಸಿನೂ ಅರ್ಥ ಆಗಲಿಲ್ಲ. ಈಗಲೂ ತಲೆಲ್ಲ ಡಿಮ್ ಅಂತ ಐತೆ. ನಾನು ಏನು ಮಾತಾಡ್ದೆ ಹೇಳಿ ಬೆಳಿಗ್ಗೆ? ಏನ್ಲ ಮಾತಾಡ್ತಾ ಇದೆಯಾ? ನಮ್ಮ ಅಕ್ಕನೇ ಎಲೆಕ್ಷನ್ನಾಗ ಗೆದ್ದಿರೋದು ಅಂತ ಹೇಳ್ಬಿಟ್ಟು ನೀನು ಹೇಳ್ದೆ ಅಲ್ವೇನ್ಲ? ಹಂಗನ್ನೇ ಲೋ, ನಮ್ಮ ಮಾನ ಮರ್ಯಾದೆ ಕಳಿಬಿಡಕಂಡ್ಲ. ನಮ್ಮ ಅಕ್ಕಂಗೆ ಹೇಳ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ ಹೇಳ್ದ ನೀವೇನೇ ಗೆಲ್ಲೋದು ಅಂತ ಹೇಳ್ಬಿಟ್ಟು. ಆಗಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ ನಾನಂತೂ. ಮಾನ ಮರ್ಯಾದೆ ಕಳಿಬಿಡಕಂಡ್ಲ. ಯೋಚನೆ ಮಾಡ್ಲಾ, ಬೆಳಿಗ್ಗೆ ಕುಡಿದ್ಬಿಟ್ಟು ಹೇಳ್ದೇನಿಲ್ಲ ನೀನು. ಬೆಳಗ್ಗೆ ನಮ್ಮ ಅಕ್ಕನ ಊರು ತುಂಬ ಮೆರವಣಿಗೆ ಮಾಡಿಸಿದ್ದಾಯ್ತು. ಮಾನ ಮರ್ಯಾದೆ 3 ಕಾಸು ಕರಾಜಾಯ್ತದೆ ಕಣ್ಲ. ನಮ್ಮ ಮಾನ ಮರ್ಯಾದೆ ಎಲ್ಲನೂ ಒಸಿ ಹೇಳ ಒಂಚೂರು. ಸಾರಿ ಮಗ, ರಾತ್ರಿ ಎಣ್ಣೆ ಜಾಸ್ತಿ ಆಗ್ಬಿಟ್ಟಿತ್ತು. ಬೆಳಿಗ್ಗೆ ಫೋನ್ ಮಾಡಿದಾಗ ನಾನು ಏನು ಮಾತಾಡಿದೆ ಅಂತ ನನಗೆ ನೆನಪಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಕಲ್ಲ, ದಯವಿಟ್ಟು ಕ್ಷಮಿಸ್ಬಿಡ್ಲ. ನಾನು ಏನು ಮಾತಾಡಿದೆ ಏನು ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಿಲ್ಲ ನೋಡು. ಕುಡ್ದಾಗ ನನಗೆ ಏನೂ ನೆನಪಿರಲ್ಲ. ಬೆಳಿಗ್ಗೆ ಕುಡಿದಿರೋದು ಇಳಿದಿದ್ರೆ ನೆನಪಿರ್ತದೆ. ಇಲ್ಲಾಂದ್ರೆ ನಾನು ಏನೇನು ಮಾತಾಡ್ತೀನೋ ನನಗೆ ಗೊತ್ತಿರಕ್ಕಿಲ್ಲ ಏನೇನು ಮಾತಾಡ್ತೀನಿ ಅಂತ. ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಕೇಳ್ತಿದ್ಯಾ? ನಿಮ್ಮ ಅಕ್ಕ ನಿಂತಿತ್ತಲ್ಲ ಎಲೆಕ್ಷನ್ದ. ಮಗ, ರಿಸಲ್ಟ್ ನಾಳೆ ತನಕ ಏನೂ ಗೊತ್ತಾಗಲ್ಲ ಕಣ್ಲ. ನಾಳೆನೇ ಎಲ್ಲ ಗೊತ್ತಾಗೋದು. ನಾಳೆ ಮುಂಚೆ ಈ ರಿಸಲ್ಟು, ಎಕ್ಸಾಮ್ ಪೇಪರು ಇದಾದಂಗೆ ಅವೆಲ್ಲ ಗೊತ್ತಾಗಲ್ಲ. ಎಲ್ಲ ವ್ಯಾಲ್ಯೂವೇಷನ್ ಮಾಡಿದ್ಮೇಲೆ ಗೊತ್ತಾಗೋದಲ್ವಾ? ಹಂಗೇನೇ ಮುಂಚೆನೇ ಯಾರು ಗೆದ್ದವ್ರೆ ಯಾರು ಸೋತವ್ರೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಯ್ತದಿಲ್ಲ. ನೀನು ಒಳ್ಳೆ ದುಬೈಯ ಕೆಲಸ ಮಾಡ್ತೀನಿ ಅಂತ ಹೇಳ್ತೀಯಾ? ಹಿಂಗೆ ಹೇಳೋದಿಲ್ಲ ನೀನು. ಮಡ್ಗು ಫೋನ್ನ. ಯಾವ ಗೆಲ್ಲೋದು ಸೋಲೋದು ನಾಳೆ ಗೊತ್ತಾಗ್ತದೆ. ಇವಾಗ ಏನೂ ಗೊತ್ತಾಗೋದಿಲ್ಲ. ಸುಮ್ಮನೆ ಯಾಕೆ ಏನೇನೋ ಯೋಚನೆ ಮಾಡ್ತೀಯಾ? ಗೆಲ್ಲ ಚಾನ್ಸ್ ಇದ್ರೆ ನಾಳೆ ಗೆಲ್ತಾರ ಬಿಡು. ಹಲೋ ಲೋ, ಮನೆ ಹೇಳ ನನ್ನ ಮಗನೇ. ಅಯ್ಯೋ ನಿನ್ನ ಲೋ ಮಾವ ತುಂಬಾ ಥ್ಯಾಂಕ್ಸ್ ಮಾವ. ನೀವು ಬಂದಿದ್ದಕ್ಕೆ ನಮ್ಮಮ್ಮ ಎಲೆಕ್ಷನ್ ಗೆದ್ದಿದ್ದು. ಮಗಳೇ ಹೆಂಗಿದ್ರು ಎಲೆಕ್ಷನ್ ರಿಸಲ್ಟ್ ನಾಳೆಗೆ ಬಂದಾಗ ಎಲ್ಲರೂ ಅವ್ರ ಮನೆಯಲ್ಲ ಬಂದ್ಬಿಟ್ಟು ನನ್ನ ಕಾಲಿಗೆ ಬೀಳ್ತಾರಲ್ಲ. ಕಾಲಿಗೆ ಬೀಳ್ಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕು ನೀನು, ಸರಿನಾ? ಪೊದ್ದಿ ನನ್ನ ಕಾಲು ಮುಂದಕ್ಕೆ ಬೀಳಿಸ್ಕೊತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೊಂದು ಒಳ್ಳೆ ಚಾನ್ಸ್ ಸಿಕ್ಬಿಟ್ಟೈತೆ. ಇವಾಗಂತೂ ಕಾಲಿಗೆ ಬೀಳಿಸ್ಕೋಬೇಕು. ಅಮ್ಮ, ನಿನ್ಗೆ ಯಾಕೆ ವಿಡಿಯೋ ಫೋಟೋ ಗೀಟೋ ಎಲ್ಲ ತೆಗಿತೀನಿ, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೆಂಗಿದ್ರು ಎಲೆಕ್ಷನ್ ಅಂತೂ ಎಲ್ಲನೂ ನಮ್ದೇನೆ. ನೀನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಆರಾಮಾಗಿರು, ಸರಿನಾ? ಗೆದ್ದಿದ್ದಾಯ್ತು, ಎಲ್ಲ ಆಯಿತು. ಇನ್ನು ಯಾಕೆ ಟೆನ್ಷನ್ನು?
ಅದೇ ನೀನಿಯ ವಿಡಿಯೋ ಒಂದು ಮಾಡ್ಬಿಡು ಸರಿನಾ, ಊರವ್ರಿಗೆಲ್ಲ ತೋರಿಸ್ಬೇಕು, ಅದೇ ಗ್ರೂಪಾಗೆ ಊರವ್ರಿಗೆಲ್ಲ ಹಾಕ್ಬೇಕು ನೋಡು ವಿಡಿಯೋನ, ಸರಿನಾ? ಸರಿ ಕಣಮ್ಮ, ಆಯಿತು. ಲೋತಮ್ಮ, ಇದೆಲ್ಲ ನಿನ್ನಿಂದನೇ ಕಣ್ಣ ಸಾಧ್ಯ ಆಗಿದ್ದು. ನಾನು ಎಲೆಕ್ಷನ್ನಾಗೆ ಸೋತಿದ್ದಿನ, ನಾನು ಸೌತಿ ಊರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿ ಚಾಲೆಂಜ್ ಮಾಡಿ ಹೋಗಿದ್ಲು. ನಾನು ಹೆಂಗೋ ಎಲೆಕ್ಷನ್ನಾಗೆ ಎತ್ಕೊಂಡು ಬಂದೆ. ಈಗ ನಾನು ಪಂಚಾಯತಿ ಎಲೆಕ್ಷನ್ನಾಗ ನಾನೇನಾದ್ರೂ ಸೋತಿ ಅಂದರೆ ನಾನು ಸೌತಿ ಬಂದ್ಬಿಡ್ತಾಳೆ ಕಣ್ಣ, ಮನೆಗೆ ಊರಿಗೆ ಬಂದ್ಬಿಡ್ತಾಳೆ. ಚಾಲೆಂಜ್ ಪ್ರಕಾರನೇ ಊರಿಗೆಲ್ಲ ಎಂಟ್ರಿ ಕೊಟ್ಬಿಡ್ತಾಳೆ. ಊರಿಗೆ ಬಂದ್ಬಿಟ್ರೆ ನನಗೇನು ಬೆಲೆ ಇರ್ತದಿಲ್ಲ. ಅದಕ್ಕೆ ನೀ ಅವಳು ಬರ್ಕೊಡ್ದು ಅಂತ ನಾನು ಎಲೆಕ್ಷನ್ನಾಗ ಗೆಲ್ಲಬೇಕು ಅಂತ ಅರಸಾಹಸ ಮಾಡಿದ್ದು. ಹೆಂಗೋ ನನ್ನ ಇದು ಮಾಡೋಳಲ್ಲ, ಅವಳನ್ನ ಹೆಂಗೋ ಓಡಿಸಿದ್ದೀನಿ ನಾನು. ಪಂಚಾಯತಿ ಎಲೆಕ್ಷನ್ನಾಗೆಲ್ಲ ಗೆದ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಹೆಂಗೋ ಓಡಿಸಿದ್ದೀನಿ ನೋಡು. ಇವಾಗ ಏನಿದ್ರು ನಾನು ಗೆದ್ರೆ ಇನ್ನು 5 ವರ್ಷ ಅವಳು ಊರು ಖಾಲಿ ಕಾಕಿಲ್ಲ ನೋಡು. ಗೆದ್ರೆ ನೀನೇ ಹೇಳಿದ್ಯಲ್ಲ ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು, ಇನ್ನು ಗೆದ್ರೆ ಅಂತ ರಾಗ ತೆಗೆದು ಯಾಕೆ? ನನ್ನ ಸೌತಿ ಊರಿಗೆ ಬರಲಿಲ್ಲ ಅಂದ್ರೆ ಅಷ್ಟೇ ಏನೇ ಸಾಕು. ನನ್ನ ಗಂಡನೂ ಬರೋಕ್ಕಿಲ್ಲ, ಅವಳು ಬರೋಕ್ಕಿಲ್ಲ, ನೆಮ್ಮದಿ ಜೀವನ ನಮ್ದಂತೂ ನೆಮ್ಮದಿಯಾಗಿ ಇದ್ಬಿಡೋಣ ಬಿಡು, ಸರಿನಾ? ಸರಿ ಬಿಡು, ಹಂಗೇನೇ ಪಟಾಕಿ ಗಿಟಾಕಿದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆಲ್ಲ ಹಚ್ಬಿಡತ್ತಾಗ ಇವಾಗೇನೇನಿಯಾ? ನಂಗೆ ಯಾಕೋ ನಮ್ಮ ಅಕ್ಕಂತಾಗ ನೆಟ್ಗಳು ಬೀಳೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾವಲ್ಲ. ಅಯ್ಯೋ ಕಳ್ಳ ನನ್ನ ಮಗನೇ, ಕುಡಿದ್ಬಿಟ್ಟು ಏನೇನೋ ಯಾಕ್ಲಾ ಬೊಗಳ್ದೆ ನೀನು. ನಾನು ನೋಡಿಲಿ ನಂಬ್ಕೊಬಿಟ್ಟಿಲಿ, ನಮ್ಮ ಅಕ್ಕಂತಾಗ ತಗ್ಲಾಕೊಂಬಿಟ್ಟಿಲಿ. ಎಂಥ ಪರಿಸ್ಥಿತಿನಾಗಿದ್ದೀನಿ ನಾನಂತೂ. ಇದೆಲ್ಲ ಬೇಕಿತ್ತ ನನಗೆ? ನನ್ನ ಜನ್ಮಕ್ಕಿಷ್ಟು ಬೆಂಕಿ ಆಟ. ಅಯ್ಯೋ ಈಗ ಏನಪ್ಪ ಮಾಡಲಿ? ನಮ್ಮ ಅಕ್ಕನಿಂದ ಎಸ್ಕೇಪ್ ಆಗೋಕ್ಕಂತೂ ಆಗೋಕ್ಕಿಲ್ಲ. ಏನು ಮಾಡಲೋ ಏನೋ. ಆಗ ನನಗೆ ಅರ್ಜೆಂಟಾಗಿ ಕೆಲಸ ಇತ್ತು, ದುಬೈಗೆ ಬೇರೆ ಹೋಗ್ಬೇಕಿತ್ತು. ನಾನು ಕರೀತಾವ್ರು ಫೋನ್ ಮಾಡಿ ಬಾಬಾ ಅಂತ ದುಬೈಯಿಂದ. ಎಲೆಕ್ಷನ್ಗೆಲ್ಲ ಕಷ್ಟಪಟ್ಟು ಓಡಾಡ್ಬಿಟ್ಟು ಎಲೆಕ್ಷನ್ ಗೆಲ್ಲ ಟೈಮಾಗೆಲ್ಲ ದುಬೈಗೆ ಹೋಗ್ಬೇಕು ಅಂದ್ರೆ ಹೆಂಗ್ಲಾ? ಸುಮ್ ಕುತ್ಕ, ಹೋಗಿ ಬಂದು ನಿಧಾನಕ್ಕೆ, ಏನು ಸೌದೋಗಿಲ್ಲ ನೀನು, ಹೋಗಿ ಬಂದು ಸುಮ್ಕಿರು. ಹೆಂಗಿದ್ರು ನಾಳೆ ಬರ್ತದಲ್ಲ, ಎಲ್ಲ ಸಂಭ್ರಮಾಚರಣೆ ಮಾಡ್ಬಿಟ್ಟು ನಾಡದ್ ಬೇಕಾದ್ರೆ ಹೋಗಿವಂತೆ, ಸರಿನಾ? ಅಯ್ಯ ಏನು ಈಗಲೇ ಹೋಗಂತ ಅರ್ಜೆಂಟ್ ಏನೈತೆ, ಇರು ಸುಮ್ಕೆನೇನೆ. ನಿನಗಿದ್ದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ.